ಎಲ್ಲರಿಗೂ ನಮಸ್ಕಾರ. ಕಥಾ ವಾಚನಾಲಯಕ್ಕೆ ಸ್ವಾಗತ. ಅಧ್ಯಾಯ 9. ಬಾಲಕಾಂಡ. ವಚನ ರಾಮಾಯಣ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರ್ಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜನಕನ ಸುಂದರ ನಗರವನ್ನು ಎಂದರೆ ಮಿಥಿಲೆಯನ್ನು ಕಂಡ ಋಷಿಗಳಿಗೆಲ್ಲ ಆಹಾ, ಎಷ್ಟು ಸುಂದರವಾಗಿದೆ ಈ ನಗರ ಎಂದು ಬಾಯಿ ತುಂಬ ಹೊಗಳಿದರು. ಅವರೆಲ್ಲ ಮಿಥಿಲೆಯ ಉಪವನಕ್ಕೆ ಹೋದರು. ಅಲ್ಲೊಂದು ನಿರ್ಜನವಾದ ಆಶ್ರಮವಿತ್ತು. ಅದನ್ನು ನೋಡಿ ರಾಮನು ವಿಶ್ವಾಮಿತ್ರರನ್ನು ಪ್ರಶ್ನಿಸಿದನು. ಗುರುಗಳೇ, ಇದೇನಿದು ಆಶ್ರಮದಂತೆ ಕಾಣುವ ಕುಟೀರ? ಇಲ್ಲಿ ಮುನಿಗಳು ಇರುವಂತೆ ಕಾಣುವುದಿಲ್ಲವಲ್ಲ. ಇದು ಯಾರ ಆಶ್ರಮವಾಗಿತ್ತು? ಅದಕ್ಕೆ ವಿಶ್ವಾಮಿತ್ರರೆಂದರು, ವತ್ಸ ರಾಮ, ಇದು ಯಾರ ಆಶ್ರಮ, ಇದು ಯಾರಿಂದ ಹೇಗೆ ಶಾಪಕ್ಕೆ ಗುರಿಯಾಯಿತು ಎಂಬುದನ್ನೆಲ್ಲ ವಿವರಿಸಿ ಹೇಳುತ್ತೇನೆ. ಇದು ಗೌತಮ ಮಹರ್ಷಿಗಳ ಆಶ್ರಮ. ದಿವ್ಯ ಪ್ರಭೆಯ ಈ ಆಶ್ರಮವನ್ನು ಎಲ್ಲರೂ ಪೂಜಿಸುತ್ತಿದ್ದರು. ಗೌತಮರು ತಮ್ಮ ಪತ್ನಿ ಅಹಲ್ಯೆಯೊಡನೆ ಇಲ್ಲಿ ಅನೇಕ ವರ್ಷಗಳು ತಪಸ್ಸನ್ನಾಚರಿಸುತ್ತಿದ್ದರು. ಒಂದು ದಿನ ಗೌತಮರಿಲ್ಲದ ವೇಳೆಯಲ್ಲಿ ಇಂದ್ರನು ಮುನಿವೇಷಧಾರಿಯಾಗಿ ಇಲ್ಲಿಗೆ ಬಂದನು. ಅಹಲ್ಯೆಗೆಂದನು, ಮನೋಹರಿ, ಕಾಮಪೀಡಿತನು ಋತುಕಾಲವನ್ನು ನೋಡುತ್ತಾ ಕುಳಿತುಕೊಳ್ಳುವುದಿಲ್ಲ. ನಾನು ನಿನ್ನ ಸಂಗವನ್ನು ಬಯಸಿ ಬಂದಿದ್ದೇನೆ. ಅಹಲ್ಯೆಗೆ ಅದು ಇಂದ್ರನೂ ಎಂಬುದು ತಿಳಿದು ಹೋಯಿತು. ಆದರೂ ಕೆಟ್ಟ ಕುತೂಹಲದಿಂದ ಬುದ್ಧಿಗೆಟ್ಟವಳಾಗಿ ದೇವೇಂದ್ರನ ಸಂಗವನ್ನು ಮಾಡಿಯೇ ಬಿಟ್ಟಳು. ಅನಂತರ ಅವಳು ದೇವರಾಜನಿಗೆಂದಳು, ಸುರಶ್ರೇಷ್ಠನೇ, ನಾನು ಕೃತಾರ್ಥಳಾದೆ. ಇನ್ನು ನೀನು ಇಲ್ಲಿಂದ ಬೇಗನೆ ಹೊರಟು ಹೋಗು. ನನ್ನನ್ನು ಕಾಪಾಡು. ಆಗ ಇಂದ್ರನು ನಗುತ್ತಾ ಹೇಳಿದನು, ಸುಂದರಿ, ನನಗೂ ತೃಪ್ತಿಯಾಯಿತು. ಬಂದಂತೆ ಹೊರಟು ಹೋಗುತ್ತೇನೆ. ಹೀಗೆಂದು ಅವನು ಪರ್ಣಶಾಲೆಯಿಂದ ಹೊರಗೆ ಬಂದನು. ಅವನಿಗೆ ಗೌತಮರು ಎಲ್ಲಿ ಬಂದು ಬಿಡುತ್ತಾರೋ ಎಂಬ ಆತಂಕವಿತ್ತು. ಆದರೆ ಅದು ನಿಜವಾಯಿತು. ಗೌತಮರು ಆಶ್ರಮಕ್ಕೆ ಬಂದೇ ಬಿಟ್ಟರು. ದೇವ ದಾನವರು ಅವರ ತಂಟೆಗೆ ಹೋಗುವಂತಿರಲಿಲ್ಲ. ತೀರ್ಥೋದಕದಿಂದ ಒದ್ದೆಯಾದ ತಪಶಕ್ತಿಯಿಂದ ಬೆಳಗುತ್ತಿದ್ದ ಗೌತಮರನ್ನು ಕಂಡು ಇಂದ್ರನ ಜಂಘಾಬಲವೇ ಉಡುಗಿ ಹೋಯಿತು. ಮುನಿವೇಷದಲ್ಲಿದ್ದ ಅವರನ್ನು ನೋಡುತ್ತಲೇ ಗೌತಮರಿಗೆ ಇಂದ್ರನ ದುರಾಚಾರವು ತಿಳಿದು ಹೋಯಿತು. ಅವರು ರೋಷದಿಂದ ಕುದಿಯುತ್ತಾ ಹೇಳಿದರು, ದುರ್ಬುದ್ಧಿಯೇ, ನನ್ನ ವೇಷವನ್ನ ಧರಿಸಿ ಮಾಡಬಾರದ ಪಾಪವನ್ನ ಮಾಡಿರುವೆ. ನೀನು ಸಂತಾನ ಶಕ್ತಿಯನ್ನು ಕಳೆದುಕೋ. ಗೌತಮರು ಹೀಗೆ ಶಪಿಸುತ್ತಲೇ ಇಂದ್ರನ ವೃಷಣಗಳು ಬಿದ್ದು ಹೋದವು. ಅನಂತರ ಅವರು ಅಹಲ್ಯೆಯನ್ನು ಶಪಿಸಿದರು, ನೀನು ಸಾವಿರಾರು ವರ್ಷ ಆಹಾರವಿಲ್ಲದೆ ಕೇವಲ ಗಾಳಿಯನ್ನು ಕುಡಿಯುತ್ತಾ ಪಶ್ಚಾತ್ತಾಪ ಪಡುತ್ತಾ ಬೂದಿಯ ಮೇಲೆ ಮಲಗುವೆ. ಇದೇ ಆಶ್ರಮದಲ್ಲಿದ್ದು ಯಾರಿಗೂ ಕಾಣಿಸದಂತಿರುವೆ. ಯಾವಾಗ ದಶರಥನ ಮಗನಾದ ರಾಮಚಂದ್ರನು ಈ ಕಾನನಕ್ಕೆ ಬರುವನೋ ಆಗ ನೀನು ಪವಿತ್ರಳಾಗುವೆ. ಕೆಟ್ಟ ನಡತೆಯವಳೇ, ಅವನಿಗೆ ಆತಿಥ್ಯವನ್ನು ನೀಡಿ ಲೋಭ ಮೋಹಗಳಿಂದ ಮುಕ್ತಳಾಗಿ ನನ್ನೊಡನೆ ಬಂದು ಸೇರುವೆ. ಹೀಗೆ ಶಪಿಸಿದ ಮಹರ್ಷಿಗಳು ಆ ಆಶ್ರಮವನ್ನು ಬಿಟ್ಟು ತಪಸ್ಸಿಗೆಂದು ಹಿಮಾಲಯಕ್ಕೆ ಹೊರಟೇ ಹೋದರು. ನಿರ್ವೀರ್ಯನಾದ ಇಂದ್ರನು ಅಗ್ನಿ ಮೊದಲಾದ ದೇವತೆಗಳಿಗೆ ಹೇಳಿದನು, ನಾನು ಮಾಡಿದ್ದು ದೇವ ಕಾರ್ಯ. ಮಹರ್ಷಿ ಗೌತಮರ ತಪಸ್ಸಿಗೆ ವಿಘ್ನ ಒಡ್ಡುವುದೇ ನನ್ನ ಉದ್ದೇಶವಾಗಿತ್ತು. ಶಾಪ ಕೊಡುವುದರ ಮೂಲಕ ಅವರ ತಪಶಕ್ತಿಯು ನಷ್ಟವಾಯಿತು. ಆದ್ದರಿಂದ ನಾನು ಕಳೆದುಕೊಂಡ ಶಕ್ತಿಯನ್ನು ನೀವೇ ಮರಳುವಂತೆ ಮಾಡಬೇಕು. ಆಗ ದೇವತೆಗಳೆಲ್ಲ ಪಿತೃದೇವತೆಗಳ ಹತ್ತಿರ ಹೋಗಿ ನಿವೇದಿಸಿಕೊಂಡರು. ಹಿಂದೆ ಸರಿಯಾಗಿ ವಿವೇಚಿಸದೆ ಇಂದ್ರನು ಮುನಿಪತ್ನಿಯನ್ನು ಕೆಡಿಸಿದನು. ಅದರಿಂದ ಮುನಿಶಾಪಕ್ಕೆ ಪಕ್ಕಾಗಿ ತನ್ನ ಪೌರುಷವನ್ನೇ ಕಳೆದುಕೊಳ್ಳಬೇಕಾಯಿತು. ಈಗ ಅವನಿಗೆ ನಮ್ಮ ಮೇಲೆ ಸಿಟ್ಟು ಬಂದಿದೆ. ಈಗ ನೀವು ಸಹಾಯ ಮಾಡಬೇಕು. ನಿಮಗೆ ಅರ್ಪಿಸುವ ಕುರಿಯ ವೃಷಣವನ್ನು ಅವನಿಗೆ ಜೋಡಿಸಿರಿ. ಇನ್ನು ಮುಂದೆ ವೃಷಣವಿಲ್ಲದ ಕುರಿಯನ್ನು ನಿಮಗೆ ಅರ್ಪಿಸಿದವರಿಗೆ ಅಕ್ಷಯ ಫಲ ದೊರಕಲಿ. ಪಿತೃದೇವತೆಗಳು ದೇವತೆಗಳ ಪ್ರಾರ್ಥನೆಯನ್ನ ಮನ್ನಿಸಿ ಇಂದ್ರನಿಗೆ ಮೇಷದ ವೃಷಣವನ್ನು ಜೋಡಿಸಿದರು. ಅಂದಿನಿಂದ ಇಂದ್ರನು ಗೌತಮರ ತಪಪ್ರಭಾವದಿಂದ ಮೇಷವೃಷಣನಾದನು. ರಾಮ, ಈಗ ನೀನು ಮಾಡಬೇಕಾದ ಮಹಾಕಾರ್ಯವೊಂದಿದೆ. ಈ ಆಶ್ರಮಕ್ಕೆ ಬಾ. ದೇವರೂಪಿಣಿಯಾದ ಅಹಲ್ಯೆಯನ್ನು ಉದ್ಧರಿಸು. ರಾಮನು ಲಕ್ಷ್ಮಣನೊಡನೆ ವಿಶ್ವಾಮಿತ್ರರನ್ನು ಹಿಂಬಾಲಿಸುತ್ತಾ
ಆಶ್ರಮವನ್ನು ಪ್ರವೇಶಿಸಿದನು. ಅಲ್ಲಿ ದೇವದಾನವಾದಿಗಳಿಗೂ ಅದೃಶ್ಯಳಾಗಿದ್ದ ಮಹಾತ್ಮಳಾದ ತಪಸ್ಸಿನಿಂದ ಬೆಳಗುತ್ತಿದ್ದ ಅಹಲ್ಯೆಯನ್ನು ಕಂಡನು. ಅವಳ ಶಾಪವು ಅಂತ್ಯಗೊಂಡಿತ್ತು. ರಾಮ ಲಕ್ಷ್ಮಣರು ಅವಳ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿದರು. ಗೌತಮರ ಮಾತನ್ನ ಸ್ಮರಿಸಿಕೊಂಡು ಅಹಲ್ಯೆಯು ಅವರನ್ನು ಸ್ವಾಗತಿಸಿದಳು. ಪಾದ್ಯ ಅರ್ಘ್ಯಗಳಿಂದ ಅವರಿಗೆ ಆತಿಥ್ಯವನ್ನು ನೀಡಿದಳು. ಆಗ ಆಗಸದಿಂದ ಹೂವಿನ ಮಳೆಯಾಯಿತು. ದೇವದುಂದುಭಿಗಳು ಮೊಳಗಿದವು. ಅಪ್ಸರೆಯರು ಹಬ್ಬವನ್ನು ಆಚರಿಸಿದರು. ತಪೋದೀಪ್ತಳಾದ ಅಹಲ್ಯೆಯನ್ನು ದೇವತೆಗಳು ಆರಾಧಿಸಿದರು. ಅಷ್ಟರಲ್ಲಿ ಗೌತಮರು ಅಲ್ಲಿಗೆ ಬಂದು ಪರಿಶುದ್ಧಳಾಗಿದ್ದ ಅಹಲ್ಯೆಯನ್ನು ಪರಿಗ್ರಹಿಸಿದರು. ಅವರು ರಾಮ ಲಕ್ಷ್ಮಣರನ್ನು ವಿಶ್ವಾಮಿತ್ರರನ್ನು ವಿಧಿವತ್ತಾಗಿ ಸತ್ಕರಿಸಿದರು. ವಿಶ್ವಾಮಿತ್ರರು ರಾಮ ಲಕ್ಷ್ಮಣರನ್ನು ಕರೆದುಕೊಂಡು ಮಿಥಿಲೆಯ ಕಡೆಗೆ ನಡೆದರು. ಅವರೆಲ್ಲ ಈಶಾನ್ಯ ದಿಕ್ಕಿಗೆ ಪ್ರಯಾಣ ಮಾಡಿ ಜನಕ ಮಹಾರಾಜನ ಯಾಗಶಾಲೆಗೆ ತಲುಪಿದರು. ಅಲ್ಲಿ ರಾಮನು ವಿಶ್ವಾಮಿತ್ರರನ್ನು ಕೇಳಿದನು, ಗುರುದೇವರೇ, ಜನಕನ ಈ ಯಾಗಶಾಲೆಯು ಅತಿ ಶೋಭನವಾಗಿದೆ. ಈ ನಗರದಲ್ಲಿ ಬೇರೆ ಬೇರೆ ದೇಶಗಳಿಂದ ಬಂದ ವೇದವಿದರಾದ ಸಾವಿರಾರು ಬ್ರಾಹ್ಮಣರಿದ್ದಾರೆ. ಋಷಿಗಳ ಬಿಡಾರಗಳು, ಅವುಗಳ ಸಮೀಪ ನೂರಾರು ಗಾಡಿಗಳೂ ಕಾಣಿಸುತ್ತಿವೆ. ನಾವೀಗ ಎಲ್ಲಿ ವಸತಿ ಮಾಡುವುದು? ವಿಶ್ವಾಮಿತ್ರರು ಹತ್ತಿರವೇ ಸಮೃದ್ಧವಾಗಿ ನೀರಿರುವ ಏಕಾಂತ ಸ್ಥಳದಲ್ಲಿ ವಸತಿಗೆ ವ್ಯವಸ್ಥೆಯನ್ನು ಮಾಡಿದರು. ವಿಶ್ವಾಮಿತ್ರರು ಆಗಮಿಸಿದ ವಾರ್ತೆಯನ್ನು ಕೇಳುತ್ತಲೇ ರಾಜರ್ಷಿ ಜನಕನು ಸಂಭ್ರಮದಿಂದ ಅವರ ದರ್ಶನವನ್ನು ಪಡೆಯಲು ಬಂದನು. ಅವನ ಹಿಂದೆ ಅವನ ಕುಲಪುರೋಹಿತರಾದ ಶತಾನಂದರಿದ್ದರು. ಋತ್ವಿಜರು ಅರ್ಘ್ಯಪಾದ್ಯಾದಿಗಳನ್ನು ಹಿಡಿದುಕೊಂಡು ಬಂದರು. ಜನಕನು ಮಂತ್ರಸಹಿತ ವಿಶ್ವಾಮಿತ್ರರನ್ನು ಪೂಜಿಸಿದನು. ವಿಶ್ವಾಮಿತ್ರರು ಜನಕನ ಕುಶಲವನ್ನು ವಿಚಾರಿಸಿದರು. ಯಜ್ಞವು ನಿರ್ವಿಘ್ನವಾಗಿ ಸಾಗಿದೆಯೇ ಎಂದು ಕೇಳಿದರು. ಆಗ ರಾಜರ್ಷಿಯು ಅತಿ ವಿನಯದಿಂದ ಹೇಳಿದನು, ಮುನಿಪುಂಗವರೇ, ಮುನಿಶ್ರೇಷ್ಠರೊಂದಿಗೆ ನೀವು ಆಸನವನ್ನು ಪರಿಗ್ರಹಿಸಬೇಕು. ವಿಶ್ವಾಮಿತ್ರ ಇತರ ಋಷಿಗಳು ಆಸನಗಳಲ್ಲಿ ಕುಳಿತರು. ಆಗ ಜನಕನೆಂದನು, ಇಂದು ನನ್ನ ಯಜ್ಞವು ಸಮೃದ್ಧವಾಯಿತು. ಇದನ್ನು ದೇವತೆಗಳು ಸಾಧಿಸಿಕೊಟ್ಟರು. ನಿಮ್ಮ ಆಗಮನದಿಂದ ಯಜ್ಞವು ಸಫಲವಾಯಿತು. ನಾನು ಧನ್ಯನಾದೆ, ಅನುಗ್ರಹಿತನಾದೆ. ಇನ್ನು 12 ದಿನಗಳ ಯಜ್ಞವು ಶೇಷವಿದೆ ಎಂದು ಋತ್ವಿಜರು ಹೇಳುತ್ತಾರೆ. ಹವಿಸ್ಸನ್ನು ಸ್ವೀಕರಿಸಲು ಬರುವ ದೇವತೆಗಳನ್ನು ನೀವು ನೋಡಬಹುದು. ಅಂದ ಹಾಗೆ ಈ ಇಬ್ಬರು ಹುಡುಗರು ಯಾರು? ನೋಡಲು ದೇವತೆಗಳಂತಿದ್ದಾರೆ. ರೂಪದಲ್ಲಿ ಅಶ್ವಿನಿ ಕುಮಾರರಂತೆ ಕಾಣುತ್ತಾರೆ. ಇವರು ಧರಿಸಿರುವ ಖಡ್ಗ, ಧನಸ್ಸು, ಬತ್ತಳಿಕೆಗಳಿಂದ ಇವರು ಮಹಾವೀರರೆಂದು ಕಾಣುತ್ತದೆ. ಆನೆ ಸಿಂಹಗಳಂತೆ ನಡೆಯಿದೆ. ಇವರು ಬರಿಗಾಲಿನಿಂದ ನಡೆದುಕೊಂಡು ಬಂದಿದ್ದಾರೆ. ಇವರು ಇಲ್ಲಿಗೆ ಬಂದಿರುವ ಉದ್ದೇಶವೇನು? ವಿಶ್ವಾಮಿತ್ರರು ರಾಮ ಲಕ್ಷ್ಮಣರ ಎಲ್ಲ ವಿಚಾರಗಳನ್ನು ವಿವರಿಸಿ ಹೇಳಿದರು. ಅಹಲ್ಯೆಯ ಶಾಪ ನಿವೃತ್ತಿಯನ್ನು, ಗೌತಮರ ಪುನರಾಗಮನವನ್ನು ಮತ್ತು ಅಹಲ್ಯೆಯ ಪುನಃ ಪರಿಗ್ರಹವನ್ನು ವರ್ಣಿಸಿದರು. ಜನಕನ ಮಹಾಧನಸ್ಸನ್ನು ವೀಕ್ಷಿಸುವ ರಾಮ ಲಕ್ಷ್ಮಣರ ಅಭಿಲಾಷೆಯನ್ನು ತಿಳಿಸಿದರು. ಅಹಲ್ಯೆಯ ಶಾಪ ನಿವೃತ್ತಿಯನ್ನು, ಗೌತಮರು ಅವಳನ್ನು ಪರಿಗ್ರಹಿಸಿದುದನ್ನು ತಿಳಿದ ಅಹಲ್ಯೆ ಗೌತಮರ ಪುತ್ರರಾದ ಶತಾನಂದರಿಗೆ ಆನಂದದಿಂದ ರೋಮಾಂಚನವೇ ಆಯಿತು. ಅವರು ವಿಶ್ವಾಮಿತ್ರರನ್ನು ಕೇಳಿದರು, ಮುನಿತಲ್ಲಜರೆ, ನನ್ನ ತಾಯಿಯನ್ನು ಶ್ರೀರಾಮನಿಗೆ ತೋರಿಸಿದಿರಾ? ನನ್ನಮ್ಮ ಶ್ರೀರಾಮನಿಗೆ ಯಥೋಚಿತ ಸತ್ಕಾರವನ್ನು ನೀಡಿದಳೆ. ಹಿಂದೆ ನಡೆದ ಘಟನೆಗಳನ್ನು ರಾಮನಿಗೆ ಹೇಳಿದಿರಾ? ದೇವೇಂದ್ರನು ನನ್ನ ತಾಯಿಯನ್ನು ದುರಾಚಾರಕ್ಕೆ ಪ್ರಚೋದಿಸಿದುದನ್ನು ರಾಮನಿಗೆ ತಿಳಿಸಿದಿರಾ? ನನ್ನ ತಂದೆ ನನ್ನಮ್ಮನನ್ನು ಪರಿಗ್ರಹಿಸಿದರೆ, ನನ್ನಪ್ಪ ನಿಮ್ಮನ್ನು ಸತ್ಕರಿಸಿದರೆ, ಶ್ರೀರಾಮನನ್ನು ಸನ್ಮಾನಿಸಿದರೆ, ಶ್ರೀರಾಮನು ನನ್ನ ತಂದೆಯನ್ನು ಭಕ್ತಿಯಿಂದ ಆರಾಧಿಸಿದನೇ? ಅದಕ್ಕೆ ವಿಶ್ವಾಮಿತ್ರರೆಂದರು, ಮಗು, ನಾನು ಎಲ್ಲವನ್ನೂ ವಿಧಿ ಪ್ರಕಾರವೇ ನಡೆಸಿದ್ದೇನೆ. ರೇಣುಕೆಯನ್ನು ಜಮದಗ್ನಿಗಳು ಸ್ವೀಕರಿಸಿದಂತೆ ಗೌತಮರು ನಿನ್ನ ತಾಯಿ ಅಹಲ್ಯೆಯನ್ನು ಸ್ವೀಕರಿಸಿದ್ದಾರೆ. ಶತಾನಂದರು ರಾಮನನ್ನು ಮಾತನಾಡಿಸಿದರು. ಪುರುಷೋತ್ತಮ, ನಿನಗೆ ಸ್ವಾಗತ. ನಮ್ಮೆಲ್ಲರ ಭಾಗ್ಯದಿಂದ ನೀನು ಇಲ್ಲಿಗೆ ಬಂದಿದ್ದೀಯ. ಈ ವಿಶ್ವಾಮಿತ್ರರ ಮಹಿಮೆ ಇಷ್ಟೇ ಎಂದು ಹೇಳಲು ಸಾಧ್ಯವಿಲ್ಲ. ಇವರು ನಿನಗೆ ಗುರುಗಳಾಗಿ ದೊರೆತಿರುವುದರಿಂದ ನಿನಗಿಂತ ಧನ್ಯರೇ ಇಲ್ಲ. ನಿನ್ನ ರಕ್ಷಣೆಯ ಭಾರವನ್ನು ಇವರು ಹೊತ್ತಿರುವುದರಿಂದ ನೀನು ನಿಶ್ಚಿಂತೆಯಿಂದ ಇರಬಹುದು. ಇವರ ಮಹಾತ್ಮ್ಯವನ್ನು ನಿನಗೆ ವರ್ಣಿಸಿ ಹೇಳುತ್ತೇನೆ, ಕೇಳು. ಇವರು ಬಹಳ ದೀರ್ಘಕಾಲ ರಾಜರಾಗಿದ್ದರು. ಹಿಂದೆ ಬ್ರಹ್ಮನ ಮಾನಸ ಪುತ್ರನಾದ ಕುಶನೆಂಬ ರಾಜನಿದ್ದನು. ಅವರ ಮಗ ಕುಶನಾಭ. ಕುಶನಾಭನಿಗೆ ಗಾಧಿ ಎಂಬ ಮಗನಿದ್ದನು. ಆ ಗಾಧಿಯ ಪುತ್ರನೇ ವಿಶ್ವಾಮಿತ್ರರು. ಇವರು ರಾಜರಾಗಿ ಅನೇಕ ಸಹಸ್ರ ವರ್ಷಗಳವರೆಗೆ ಭೂಮಿಯನ್ನು ಪಾಲಿಸಿದರು. ಒಮ್ಮೆ ತಮ್ಮ ಅಕ್ಷೋಹಿಣಿ ಸೈನ್ಯದೊಂದಿಗೆ ಭೂಮಂಡಲದಲ್ಲಿ ಸುತ್ತಾಡಿದರು. ಆ ಸಮಯದಲ್ಲೇ ಇವರು ವಸಿಷ್ಠಾಶ್ರಮಕ್ಕೆ ಹೋದದ್ದು. ಆ ತಪೋವನ ಪ್ರಶಾಂತವಾಗಿತ್ತು.
ತಪೋನಿರತರಾದ ಅನೇಕ ಋಷಿಗಳು ಅಲ್ಲಿ ವಾಸ ಮಾಡುತ್ತಿದ್ದರು. ಇಂತಹ ಪುಣ್ಯಾಶ್ರಮಕ್ಕೆ ವಿಶ್ವಾಮಿತ್ರರು ತಲುಪಿದರು. ಆ ಆಶ್ರಮವನ್ನು ಕಂಡು ವಿಶ್ವಾಮಿತ್ರರಿಗೆ ಪರಮಾನಂದವಾಯಿತು. ಅವರು ವಸಿಷ್ಠರಿಗೆ ಪ್ರಣಾಮಗಳನ್ನು ಸಲ್ಲಿಸಿದರು. ವಸಿಷ್ಠರು ಬಹಳ ಸಂತೋಷದಿಂದ ವಿಶ್ವಾಮಿತ್ರರನ್ನು ಸ್ವಾಗತಿಸಿದರು. ಆಸನವನ್ನು ಅರ್ಪಿಸಿದರು. ಕುಳಿತ ವಿಶ್ವಾಮಿತ್ರರಿಗೆ ಫಲಮೂಲಗಳಿಂದ ಸತ್ಕಾರ ಮಾಡಿದರು. ಈ ರಾಜಶ್ರೇಷ್ಠರು ಆ ಮುನಿಶ್ರೇಷ್ಠರ ಮತ್ತವರ ಶಿಷ್ಯರ ಯೋಗಕ್ಷೇಮಗಳನ್ನು ವಿಚಾರಿಸಿದರು. ಮುನಿಗಳೆಂದರು, ರಾಜನೇ, ಕುಶಲವೇ? ಧರ್ಮದಿಂದ ರಾಜ್ಯವನ್ನು ಪಾಲಿಸುತ್ತಿರುವೆಯಷ್ಟೇ? ನಿನ್ನ ಭೃತ್ಯರೆಲ್ಲ ನಿನ್ನ ಆದೇಶವನ್ನು ಚಾಚೂ ತಪ್ಪದೆ ಪಾಲಿಸುತ್ತಿರುವರಷ್ಟೇ? ನಿನ್ನ ಶತ್ರುಗಳು ಪರಾಭೂತರಾಗಿರುವರಷ್ಟೇ? ನಿನ್ನ ಪ್ರಜೆಗಳು ಸುಖ ಸಮೃದ್ಧಿಯಿಂದ ನೆಮ್ಮದಿಯಿಂದ ಆಗಿರುವರೇ? ಎಲ್ಲರ ಪ್ರಶ್ನೆಗಳಿಗೆ ವಿಶ್ವಾಮಿತ್ರರು ವಿನಯದಿಂದ ಉತ್ತರಿಸಿದರು. ಬಳಿಕ ಪುಣ್ಯ ಕಥೆಗಳನ್ನು ಪರಸ್ಪರ ಹೇಳುತ್ತಾ ಕೇಳುತ್ತಾ ಕೆಲವು ಕಾಲ ಕಳೆದರು. ಇಬ್ಬರಿಗೂ ಆನಂದವಾಯಿತು. ಕೊನೆಗೆ ವಸಿಷ್ಠರೆಂದರು, ಮಹಾರಾಜ, ನಿನಗೂ ನಿನ್ನ ಪರಿವಾರಕ್ಕೂ ಆತಿಥ್ಯವನ್ನು ನೀಡಬೇಕು ಎಂದು ನನಗೆ ಆಸೆಯಾಗಿದೆ. ಆಗ ವಿಶ್ವಾಮಿತ್ರರು, ರಾಜ, ನೀನು ಅತಿಥಿ ಶ್ರೇಷ್ಠ. ಅತಿಥಿಯನ್ನು ಸತ್ಕರಿಸುವುದು ನಮ್ಮ ಧರ್ಮ. ಆಗ ವಿಶ್ವಾಮಿತ್ರರೆಂದರು, ಪರಮಪೂಜ್ಯರೇ, ನೀವು ಆಗಲೇ ಆತಿಥ್ಯವನ್ನು ನೀಡಿ ಆಯಿತಲ್ಲ. ಪಾದ್ಯ, ಅರ್ಘ್ಯ, ಅಚಮನೀಯಗಳನ್ನು, ಫಲಮೂಲಗಳನ್ನು ಅರ್ಪಿಸಿ ನಮ್ಮನ್ನು ತೃಪ್ತಿಪಡಿಸಿದ್ದೀರಿ. ಪೂಜೆಗೆ ಯೋಗ್ಯರಾದ ನೀವೇ ನಮ್ಮನ್ನು ಪೂಜಿಸಿದ್ದೀರಿ. ನಾವು ಇನ್ನೂ ಹೊರಡುತ್ತೇವೆ. ನೀವು ನನ್ನನ್ನು ಪ್ರೀತಿ ಕರುಣೆಗಳಿಂದ ನೋಡಿದರೆ ಸಾಕು. ಹೀಗೆ ಹೇಳಿ ಹೊರಟ ವಿಶ್ವಾಮಿತ್ರರನ್ನು ತಡೆದು ವಸಿಷ್ಠರೆಂದರು, ನೀನು ಮತ್ತು ನಿನ್ನ ಪರಿವಾರದವರು ನನ್ನಲ್ಲಿ ಔತಣವನ್ನು ಸ್ವೀಕರಿಸಿಯೇ ಹೊರಡತಕ್ಕದ್ದು. ಆ ವಿಶ್ವಾಮಿತ್ರರು ಒಪ್ಪಿದರು. ವಸಿಷ್ಠರು ತಮ್ಮಲ್ಲಿದ್ದ ಶಬಲೆ ಎಂಬ ಕಾಮಧೇನುವನ್ನು ಕರೆದು ಹೇಳಿದರು, ಅಮ್ಮ ಶಬಲೆ, ಈ ರಾಜರ್ಷಿಗೆ ಮತ್ತವನ ಸೈನ್ಯಕ್ಕೆ ಭೋಜನವನ್ನು ಕೊಡಬೇಕೆಂದಿದ್ದೇನೆ. ಅದಕ್ಕಾಗಿ ನೀನು ಷಡ್ರಸ ಭೋಜನವನ್ನು ಸೃಷ್ಟಿಸಿಕೊಡು. ರಾಜನು ಅವನ ಸೈನ್ಯವು ಉಂಡು ತೃಪ್ತಿಪಡುವಂತೆ ಮಾಡು. ಬೇಗನೆ ಊಟವನ್ನು ಒದಗಿಸಿಕೊಡು. ವಸಿಷ್ಠರು ಇಷ್ಟು ಹೇಳಿದ್ದೇ ತಡ. ಶಬಲೆಯು ವೈಭವೋಪೇತ ಭೋಜನವನ್ನು ಸೃಷ್ಟಿಸಿಯೇ ಬಿಟ್ಟಳು. ಕಬ್ಬಿನ ಹಾಲು, ಜೇನು, ಅರಳು, ಉತ್ಕೃಷ್ಟ ಮದ್ಯಗಳು, ವಿವಿಧ ಪಾನಕಗಳು, ನಾನಾ ವಿಧದ ಭಕ್ಷ್ಯ ಭೋಜ್ಯಗಳು ಸೃಷ್ಟಿಯಾದವು. ಅನ್ನದ ರಾಶಿಗಳು ಪರ್ವತವನ್ನೇ ಕುಬ್ಜಗೊಳಿಸುವಂತಿದ್ದವು. ಅವುಗಳಿಗನುಗುಣವಾಗಿ ಇತರ ವ್ಯಂಜನಗಳಿದ್ದವು. ವಿಶ್ವಾಮಿತ್ರರು, ಪರಿವಾರದವರು, ಸೈನಿಕರು ಆ ಅದ್ಭುತ ಭೋಜನದಿಂದ ತೃಪ್ತರಾದರು. ಭೋಜನವಾದ ಮೇಲೆ ವಿಶ್ವಾಮಿತ್ರರು ವಸಿಷ್ಠರಿಗೆಂದರು, ಮಹರ್ಷಿಗಳೇ, ನಿಮ್ಮ ಸತ್ಕಾರದಿಂದ ನಮ್ಮ ಸಂತೋಷ ಮೀರಿದೆ. ನಿಮ್ಮಲ್ಲೊಂದು ಪ್ರಾರ್ಥನೆ ಇದೆ. ನಾನು 1,00,000 ಗೋವುಗಳನ್ನು ನಿಮಗೆ ಕೊಡುತ್ತೇನೆ. ಅದಕ್ಕೆ ಪರ್ಯಾಯವಾಗಿ ನೀವು ದಯವಿಟ್ಟು ನಿಮ್ಮಲ್ಲಿರುವ ಆ ಶಬಲೆಯನ್ನು ನನಗೆ ಕೊಡಬೇಕು. ಈ ಗೋವು ಒಂದು ರತ್ನ. ರತ್ನಕ್ಕೆ ಒಡೆಯರಾಗಬೇಕಾದವರು ರಾಜರು. ಆದ್ದರಿಂದ ಧರ್ಮ ಪ್ರಕಾರ ನನಗೆ ಸೇರಬೇಕಾದ ಗೋವನ್ನು ನನಗೆ ಕೊಟ್ಟು ಬಿಡಿ. ವಸಿಷ್ಠರೆಂದರು, ರಾಜನೇ, 1,00,000 ಅಥವಾ 100 ಕೋಟಿ ದನಗಳಿಗಾಗಿ ಅಥವಾ ಚಿನ್ನ ಬೆಳ್ಳಿಗಳ ರಾಶಿಗಳಿಗಾಗಿ ಶಬಲೆಯನ್ನು ವಿನಿಮಯಿಸಲಾರೆ. ಶಬಲೆಯು ಶಾಶ್ವತವಾಗಿ ನನ್ನ ಬಳಿ ಇರಬೇಕಾದವಳು. ನನಗೆ ಆಹಾರವನ್ನು, ಹವ್ಯ ಕವ್ಯಗಳನ್ನು ಒದಗಿಸುವವಳು ಇವಳೇ. ಇವಳಿಂದಲೇ ನನ್ನ ಅಗ್ನಿಹೋತ್ರ ಯಜ್ಞಾದಿಗಳು ನಡೆಯುತ್ತಿರುತ್ತವೆ. ಇನ್ನು ಅನೇಕ ಕಾರಣಗಳಿಗಾಗಿ ಇವಳು ನನ್ನ ಬಳಿ ಇರುವುದು ಅನಿವಾರ್ಯ. ಅದಕ್ಕೆ ವಿಶ್ವಾಮಿತ್ರರೆಂದರು, ಮಹರ್ಷಿಗಳೇ, ಆಗದು ಎನ್ನಬಾರದು. ಇದಕ್ಕೆ ಪರ್ಯಾಯವಾಗಿ ಚಿನ್ನದ ಸರಗಳಿಂದ ಅಲಂಕೃತವಾದ, ಚಿನ್ನದ ಅಂಕುಶಗಳಿರುವ 14,000 ಆನೆಗಳನ್ನು, ಚಿನ್ನದ ಗೆಜ್ಜೆಗಳಿಂದ ಭೂಷಿತವಾದ 4 ಕುದುರೆಗಳಿರುವ 800 ಚಿನ್ನದ ತೇರುಗಳನ್ನು ನಿಮಗೆ ಕೊಡುತ್ತೇನೆ. ಮಹಾಕುಲಗಳಲ್ಲಿ ಹುಟ್ಟಿದ ಶ್ರೇಷ್ಠವಾದ 11,000 ಕುದುರೆಗಳನ್ನು ಕೊಡುತ್ತೇನೆ. ನಿಮಗೇನು ಬೇಕೋ, ಎಷ್ಟು ಬೇಕೋ ಕೇಳಿ, ಕೊಡುತ್ತೇನೆ. ಶಬಲೆಯನ್ನು ಮಾತ್ರ ನನಗೆ ಕೊಡಿ. ವಸಿಷ್ಠರು ನುಡಿದರು, ರಾಜನೇ, ಶಬಲೆಯನ್ನು ಕೊಡಲಾರೆನು. ಇವಳೇ ನನಗೆ ಸರ್ವಸ್ವ. ಇವಳನ್ನು ಅವಲಂಬಿಸಿಯೇ ನಾನು ದಶಪೂರ್ಣ ಮಾಸಗಳು, ಯಾಗ ಯಜ್ಞಗಳು, ಎಲ್ಲ ಧರ್ಮಕ್ರಿಯೆಗಳು ನಡೆಯುವುದು. ಆದುದರಿಂದ ಕಾಮದೆಯನ್ನು ಸರ್ವಥಾ ಕೊಡಲಾರೆ ಎಂದು ಹೇಳಿದಲ್ಲಿಗೆ 9ನೇ ಅಧ್ಯಾಯವು ಮುಗಿಯುತ್ತದೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಭಾನುಕುಲದಲ್ಲಿ ಜನಿಸಿದವಗೆ ಭಕ್ತ ಜನ ಪರಿಪಾಲಗೆ. ಲೀಲೆಯಿಂದಲಿ ವಾಲಿ ನಿಗ್ರಹ ಮಾಡಿದ ಭೂಪಾಲಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ತಾಟಕೀಯ ಕೊಂದವನಿಗೆ ಘೋರಾಟವನ ಸಂಚಾರಿಗೆ. ಆಟಕೋಜ್ವಲ ಕಾಂತಿ ಶೋಭಿಪ ದಿವ್ಯ ರತ್ನ ಕಿರೀಟಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ.
ದಂಡಕಾರಣ್ಯಕ್ಕೆ ಹೋಗಿ ಚಂಡ ದೈತ್ಯನ ಗೆಲಿದವಗೆ, ಅಂಡ ಪಿಂಡ ಬ್ರಹ್ಮಾಂಡ ನಾಯಕ ರಾಮ ಕೋದಂಡ ರಾಮಗೆ, ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.